ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ್ನಂತೆ. ಈ ಗಾದೆ ಮಾತು ಈ ಪಾಕಿಸ್ತಾನವನ್ನ ನೋಡಿಯೇ ಹೇಳಿರ್ಬೇಕಂತ ಅನಿಸುತ್ತೆ. ಭಿಕ್ಷುಕ ಪಾಕಿಸ್ತಾನ ಈಗ ಬರಬಾದ್ ಹಾಗೆ ಹೋಗಿದ್ರೂ ಕೂಡ ತನ್ನ ಹಳೆ ಚಾಳಿ ಮಾತ್ರ ಬಿಡ್ತಾ ಇಲ್ಲ. ಈಗ ಭಾರತದ ಮೇಲೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಪರಮಾಣು ಬೆದರಿಕೆ ಹಾಕಿ ರಾಜತಾಂತ್ರಿಕತೆಗೆ ಕಿರುಕುಳ ಕೊಟ್ಟಂತಾಗಿದೆ. ನಮ್ಮ ಜೊತೆ ಅರ್ಧ ಜಗತ್ತನ್ನೇ ನಾಶ ಮಾಡ್ತೀವಿ ಅಂತ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಹೇಳಿಕೆ ಕೊಟ್ಟು ಭಾರತ ಅಷ್ಟೇ ಅಲ್ಲ, ರಷ್ಯಾ ಮತ್ತು ಅಮೆರಿಕಾಗೂ ಕೂಡ ಬೆದರಿಕೆ ಹಾಕಿ ಹುಚ್ಚುತನ ಮೆರೆದಿದ್ದಾನೆ. ಹಾಗಾದ್ರೆ ಆಸಿಮ್ ಮುನೀರ್ ಇಂತಹ ಹೇಳಿಕೆಯನ್ನ ಹೇಳ್ತಿರೋದಾದ್ರೂ ಯಾಕೆ? ಪಾಕಿಸ್ತಾನದಲ್ಲಿ ಬೆಗ್ಗರ್ಗಳೇ ಶ್ರೀಮಂತರಂತೆ. ಪಾಕಿಸ್ತಾನ ದೇಶವೇ ಈಗ ಬರ್ಬಾದಾಗಿ ಹೋಗಿದೆ. 1 ಲೀಟರ್ ಹಾಲಿಗೆ 300-400 ರೂಪಾಯಿ ತಗೊಂಡು ಕುಡಿತಿದ್ದಾರೆ. ಕುಡಿಯೋಕೆ ನೀರಿಲ್ಲ, ಉಸಿರಾಡೋಕೆ ಸ್ವಚ್ಛಂದ ಗಾಳಿಯಿಲ್ಲ. ಆದರೂ ಕೂಡ ಇಂತಹ ಸೊಕ್ಕಿನ ಮಾತುಗಳನ್ನ ಆಡ್ತಾ ಇರೋದು ಯಾಕೆ ಪಾಕಿಸ್ತಾನ? ಅಮೆರಿಕ ಭಾರತದ ಮಿತ್ರ ಅಂತ ಹೇಳಿ ಮಿತ್ರ ದ್ರೋಹ ಮಾಡಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 50% ಸುಂಕವನ್ನ ವಿಧಿಸಿ ಬರೀ 19% ಸುಂಕವನ್ನ ಪಾಕಿಸ್ತಾನದ ಮೇಲೆ ವಿಧಿಸಿ ಇಂತಹ ತಾರತಮ್ಯ ನಮ್ಮೊಳಗೆ ಜಗಳ ತಂದಿಡುದಂತೀವಲ್ಲ. ಹೀಗೆ ಪಾಕಿಸ್ತಾನದ ಮೇಲೆ ಉಪಕಾರ ಮಾಡಿದಂತಹ ಅಮೆರಿಕಾಗೆ ಈಗ ಪಾಕಿಸ್ತಾನದ ಮುಖ್ಯಸ್ಥ ಆಸಿಮ್ ಮುನೀರ್ ನಮ್ಮ ಜೊತೆಗೆ ಅರ್ಧ ಖಂಡವನ್ನೇ ಅಂದ್ರೆ ಅರ್ಧ ಭೂಮಿಗೆನೆ ಸುಟ್ಟು ಹಾಕೋಗ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾನೆ. ನ್ಯೂಕ್ಲಿಯರ್ ಪವರ್ ಬೆದರಿಕೆ ಹಾಕಿದ್ದಾನೆ. ಇದ್ರ ಬಗ್ಗೆ ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಈ ಪಾಕಿಸ್ತಾನ ದೇಶದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪಾಕಿಸ್ತಾನದ ಒಲವನ್ನ ಕೆಲವೊಂದಿಷ್ಟು ರಾಜಕಾರಣಿಗಳು ಹೊಂದಿದ್ದಾರೆ. ಯಾರು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಅಂಥವರನ್ನ ಪಾಕಿಸ್ತಾನಕ್ಕೆ ಹೋಗಿ ಒಗೆದು ಬಿಡಬೇಕು. ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡೋಕೆ ಹೊರಟಿದ್ದೀವಿ. ಪಾಕಿಸ್ತಾನದ ಪರವಾಗಿ ಮಾತಾಡೋಕ್ಕಿಂತ ಮುಂಚೆ ಈ ವಿಡಿಯೋವನ್ನ ನೋಡಿ. ಹೊಟ್ಟೆಗೆ ಹಿಟ್ಟಿಲ್ಲ ಅಂತಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಹಾಗೆ ದೇಶದ ಆರ್ಥಿಕತೆ ಹಳಿತಪ್ಪಿ ಹದಗೆಟ್ಟು ಹೋಗಿದ್ರು ಪಾಕಿಸ್ತಾನದ ಕುತಂತ್ರಿ ಬುದ್ಧಿಗೇನು ಕಮ್ಮಿಗಿಲ್ಲ. ಆರ್ಥಿಕವಾಗಿ ದಿನದಿಂದ ದಿನಕ್ಕೆ ಜರ್ಜರಿತವಾಗ್ತಾ ಇರುವ ಪಾಕಿಸ್ತಾನ ಎಲ್ಲೆಲ್ಲಿ ಸಾಲ ಸಿಗತ್ತೋ ಅದು ದೇಶವಾಗಲಿ ಅಥವಾ ಆರ್ಥಿಕ ಸಂಸ್ಥೆಯಾಗಲಿ ಅದರ ಬಾಗಿಲಿಗೆ ಭಿಕ್ಷೆ ಬೇಡ್ಕೊಳ್ತಾ ಕೂತ್ಕೊಂಡಿರುವಂತಹ ವಿಚಾರ ನಿಮಗೆಲ್ಲ ಗೊತ್ತಾಗಿದೆ. ಅಲ್ಲಿನ ಆರ್ಥಿಕ ಸಮಸ್ಯೆ, ಆಂತರಿಕ ಕಿತ್ತಾಟ ಅರ್ಥಕೊಂಡ ವಿಶ್ವದ ದಿಗ್ಗಜ ಮೈಕ್ರೋಸಾಫ್ಟ್ ಐಟಿ ಕಂಪನಿಯು ಇತ್ತೀಚೆಗಷ್ಟೇ 25 ವರ್ಷಗಳ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದೆ. ನಿಮ್ಮ ಸಹವಾಸವೇ ಬೇಡ, ನಿಮ್ಮಲ್ಲಿರುವಂತಹ ಪ್ರತಿಯೊಬ್ಬರೂ ಒಂದೊಂದು ಜಾಗವೂ ಭಯೋತ್ಪಾದಕ ಅಡಗುತಾಣವಾಗಿದೆ, ಉಗ್ರ ಸಂಘಟನೆಗಳಿಗೆ ಪೋಷಣೆ ಮಾಡ್ತಾ ಇದೆಯಂತ ವಿಶ್ವದ ಬಲಿಷ್ಠ ಕಂಪನಿಯಾಗಿರೋ ಮೈಕ್ರೋಸಾಫ್ಟೇ ಪಾಕಿಸ್ತಾನದಿಂದ ತನ್ನ ಬ್ರಾಂಚ್ ಅನ್ನ ಕ್ಲೋಸ್ ಮಾಡಿಕೊಂಡು ತನ್ನ ಪಾಡಿಗೆ ಬೇರೆ ದೇಶದಲ್ಲಿ ಓಪನ್ ಮಾಡಿಕೊಂಡಿದೆ. ಒಂದೆಡೆ ಪಾಕಿಸ್ತಾನ ಸರ್ಕಾರ IMFನಿಂದ ಸಾಲ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲಿನ ಜನಸಾಮಾನ್ಯರು ವಿದೇಶಗಳಿಗೆ ಹೋಗಿ ಭಿಕ್ಷೆ ಬೇಡ್ತಿದ್ದಾರೆ. ಪಾಕ್ ಮೂಲದ ಭಿಕ್ಷುಕರ ಪರಿಸ್ಥಿತಿ ಹೇಗಾಗಿದೆ ಎಂದರೆ, ಇತರೆ ದೇಶಗಳು ಪಾಕಿಸ್ತಾನಿ ಭಿಕ್ಷುಕರನ್ನ ತಮ್ಮ ದೇಶಗಳಿಂದ ಓಡಿಸಬೇಕಾದ ಪರಿಸ್ಥಿತಿ ಬಂದಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಸೌದಿ ಅರೇಬಿಯಾ 16 ತಿಂಗಳಲ್ಲಿ 5,000ಕ್ಕೂ ಅಧಿಕ ಪಾಕಿಸ್ತಾನಿ ಭಿಕ್ಷುಕರನ್ನ ಓಡಿಸಿದ್ರೆ, ಇರಾನ್ 3 ವರ್ಷಗಳಲ್ಲಿ 50,000ಕ್ಕೂ ಹೆಚ್ಚು ಭಿಕ್ಷುಕರನ್ನ ಒದ್ದೋಡಿಸಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪಾಕಿನ ಆರ್ಥಿಕತೆ ಸಂಬಂಧಿಸಿದ ವರದಿಯೊಂದು ಅಚ್ಚರಿಯನ್ನು ಉಂಟು ಮಾಡಿದೆ. ಅದೇನು ಅಂದ್ರೆ, ಪಾಕಿಸ್ತಾನದಲ್ಲಿ ಭಿಕ್ಷುಕರೇ ಶ್ರೀಮಂತರು. ಭಿಕ್ಷಾಟನೆ ಅನ್ನೋದು ಪಾಕಿಸ್ತಾನದಲ್ಲಿ ಪ್ರಮುಖ ವೃತ್ತಿಗಳಲ್ಲಿ ಒಂದಾಗಿದೆ. ಒಂದು ದೇಶದ ಆರ್ಥಿಕ ಬೆಳವಣಿಗೆ ಆಗಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆಯ ಒಂದಿಲ್ಲ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾಗಿದ್ರೆ ಇನ್ನೊಬ್ಬ ರೈತನೂ ಕೂಡ ಅಷ್ಟೇ. ತನ್ನ ಆರ್ಥಿಕತೆಯಿಂದಾಗಿ ದೇಶದ ಎಕನಾಮಿಯನ್ನ ಹೆಚ್ಚು ಮಾಡೋದ್ರಲ್ಲಿ ಅವನ ಪಾತ್ರ ಇರುತ್ತೆ. ಪಾಕಿಸ್ತಾನದಲ್ಲಿ ಯಾರು ಬಿಸ್ನೆಸ್ ಮಾಡಲ್ಲ, ಪಾಕಿಸ್ತಾನದಲ್ಲಿ ಯಾರು ಬೆಳೆಯಲ್ಲ, ರೈತರು ಕೂಡ ಯಾರೂ ಇಲ್ಲ. ಈಗ ಬೇರೆ ಬೇರೆ ದೇಶದಲ್ಲಿ $1 ಟ್ರಿಲಿಯನ್ ಶ್ರೀಮಂತರು ಯಾರಿದ್ದಾರೆ? ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಕೆಲವೊಂದಿಷ್ಟು ಪೊಲಿಟಿಷಿಯನ್ಸ್ಗಳಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಭಿಕ್ಷುಕರೇ ಶ್ರೀಮಂತರಂತೆ. ಭಿಕ್ಷಾಟನೆ ಅನ್ನೋದು ಪಾಕಿಸ್ತಾನದಲ್ಲಿ ಪ್ರಮುಖ ವೃತ್ತಿಗಳಲ್ಲಿ ಒಂದಾಗಿದೆ. ಪಾಕ್ನ ಒಟ್ಟು ಜನಸಂಖ್ಯೆ 25 ಕೋಟಿಯಷ್ಟಿದ್ರೆ ಇದರಲ್ಲಿ 4 ಕೋಟಿಯಷ್ಟು ಜನ ಭಿಕ್ಷಾಟನೆ ಮಾಡ್ತಾರೆ. ತಮ್ಮ ದೇಶಗಳಲ್ಲಿ ಭಿಕ್ಷಾಟನೆ ಮಾಡಿಕೊಂಡಿದ್ದ ಬೆಗ್ಗರ್ ಜಾಲ ದಿನೇ ದಿನೇ ಆರ್ಥಿಕತೆ ಕ್ಷೀಣಿಸದಂತೆ ದೇಶಗಳಿಗೂ ಕೂಡ ವ್ಯಾಪಿಸಿದೆ. ಇದರಿಂದ ಪಾಕ್ ಸರ್ಕಾರ ತನ್ನ ಘನತೆ ಉಳಿಸ್ಕೊಳ್ಳೋದಕ್ಕೆ ಕಷ್ಟಕರವಾಗ್ತಾಗಿದೆ. ಅಚ್ಚರಿ ಏನಂದ್ರೆ, ಪಾಕಿಸ್ತಾನಿ ಭಿಕ್ಷುಕರ ವಾರ್ಷಿಕ ಆದಾಯ ಎಷ್ಟು ಗೊತ್ತಾ? ಬರೋಬ್ಬರಿ $42 ಶತಕೋಟಿ ತಲುಪಿದೆಯಂತ ಇತ್ತೀಚಿನ ವರದಿಯೊಂದು ಹೇಳತಾಗಿದೆ. ಸದ್ಯ 25 ಕೋಟಿ ಜನಸಂಖ್ಯೆ ಹೊಂದಿರೋ ಪಾಕಿಸ್ತಾನದ ಸಾಲ GDPಯ 65.2% ಇದೆ. ತೆರಿಗೆ, ದೇಶ ಮತ್ತು ವಿದೇಶಿ ಸಾಲಗಳು, ಸರ್ಕಾರಿ ಸ್ವಾಮ್ಯದ ಆಸ್ತಿ ಮಾರಾಟ ಇವು ಪಾಕಿಸ್ತಾನದ ಆದಾಯದ ಮೂಲಗಳು ಆಗಿದೆ. ಆದಾಗ್ಯೂ ಭಿಕ್ಷಾಟನೆಯ ವರ್ಷ ಆದಾಯ
ಅಪಾಯ 42 ಶತಕೋಟಿ ಡಾಲರ್ನಷ್ಟು ತಲುಪಿರುವುದು ಆರ್ಥಿಕ ತಜ್ಞರ ಹುಬ್ಬೇರಿಸುವಂತೆ ಮಾಡಿದೆ. ಇದರ ಬಗ್ಗೆ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ ಭಿಕ್ಷಾಟನೆಗೆ ಕಾರಣ ಏನು ಅಂತ ತಿಳಿದುಕೊಳ್ಳೋಣ. ಪಾಕಿಸ್ತಾನದಲ್ಲಿ ಭಿಕ್ಷಾಟನೆ ಹೆಚ್ಚಾಗೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಪ್ರಮುಖವಾಗಿ ಆರ್ಥಿಕ ಹಿಂಜರಿತ, ಬಡತನ, ನಿರುದ್ಯೋಗ ಮತ್ತು ರಾಜಕೀಯ ಅಸ್ಥಿರತೆ. ಒಂದು ದೇಶ ಆರ್ಥಿಕವಾಗಿ ಮುಗ್ಗರಿಸುವುದಕ್ಕೆ ಆ ದೇಶದ ಬಡತನ, ಆರ್ಥಿಕ ಹಿಂಜರಿತ, ನಿರುದ್ಯೋಗ ಮತ್ತು ವ್ಯಾಪಾರ ಕುಂಠಿತ ಇವೆಲ್ಲವೂ ಜಾಸ್ತಿ ಆದರೆ ಆ ದೇಶದ ಆರ್ಥಿಕ ಪತನವಾಗುವುದು ಪಕ್ಕ. ಆ ದೇಶದ ಆರ್ಥಿಕತೆ ಅಂದ್ರೆ ಎಕನಾಮಿಕಲಿ ಪೂವರ್ ಆಗಿ ಹೋಗ್ಬಿಡತ್ತೆ. ಈಗ ಪಾಕಿಸ್ತಾನದಲ್ಲೂ ಕೂಡ ಆಗಿರೋದು ಅದೇ. ಆರ್ಥಿಕ ಸ್ಥಿತಿ ಹದಗೆಟ್ಟಿರೋದ್ರಿಂದ ಅನೇಕ ಜನ ಜೀವನೋಪಾಯಕ್ಕಾಗಿ ಭಿಕ್ಷಾಟನೆಗೆ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲದೆ ಉದ್ಯೋಗಾವಕಾಶಗಳ ಕೊರತೆಯಿಂದಾಗಿ ಅನೇಕ ಜನ ಕೆಲಸವಿಲ್ಲದೆ ಭಿಕ್ಷೆ ಬೇಡೋದಕ್ಕೆ ಮುಂದಾಗಿದ್ದಾರೆ. ರಾಜಕೀಯ ಅಸ್ಥಿರತೆಯಿಂದಾಗಿ ದೇಶದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಮತ್ತು ಬಡತನ ಹೆಚ್ಚಾಗಿದೆ. ನಿರುದ್ಯೋಗ ಯಾಕೆ ಹೆಚ್ಚಾಗಿದೆ? ದೇಶದ ಆರ್ಥಿಕತೆ ಜಾಸ್ತಿ ಇಲ್ಲ. ದೇಶದ ಆರ್ಥಿಕತೆ ಕಡಿಮೆ ಇರೋದ್ರಿಂದಾಗಿ, ಮುಗ್ಗರಿಸಿ ಬಿದ್ದಿರೋದ್ರಿಂದಾಗಿ ಯಾವುದೇ ಹೊಸ ಕಂಪನಿಗಳು, ಮೈಕ್ರೋಸಾಫ್ಟ್ ಕಂಪನಿಯಂತಹ ದೊಡ್ಡ ದೊಡ್ಡ ಕಂಪನಿಗಳು ಪಾಕಿಸ್ತಾನದಿಂದ ತಮ್ಮ ಬ್ರಾಂಚ್ಗಳನ್ನು ಕ್ಲೋಸ್ ಮಾಡಿಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ನಿರುದ್ಯೋಗ ತಾಂಡವವಾಡ್ತಾ ಇದೆ ಆ ಪ್ರದೇಶದಲ್ಲಿ. ಇನ್ನು ರಾಜಕೀಯ ಅಸ್ಥಿರತೆ ಹೇಗೆ ಬಡವರ ಮೇಲೆ, ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ, ಅಭಿವೃದ್ಧಿ ಕೆಲಸಗಳಿಲ್ಲ, ಫ್ರೀಯಾಗಿ ರೇಷನ್ಗಳು ಸಿಗ್ತಾ ಇಲ್ಲ. ನಮ್ಮಲ್ಲಿ ಹೇಗೆ ಅನ್ನಭಾಗ್ಯ ಅಡಿಯಲ್ಲಿ ಅಕ್ಕಿ ಎಲ್ಲ ಕೊಡ್ತಾರಲ್ಲ, ಅಲ್ಲೂ ಕೂಡ ಕೊಡ್ತಾ ಇದ್ರು. ಆದ್ರೆ ಅಸ್ಥಿರತೆ ಕಾಡ್ತಾ ಇದೆ. ಅಭಿವೃದ್ಧಿ ಮಾಡೋದಕ್ಕೆ ದಿನಗೂಲಿ ನೌಕರರಿಗೆ, ಏನು ಸರ್ಕಾರಿ ನೌಕರರಿಗೆ ದುಡ್ಡು ಕೊಡೋದಕ್ಕೆ, ಸಂಬಳ ಕೊಡೋದಕ್ಕೆ ಪಾಕಿಸ್ತಾನದ ಸರ್ಕಾರದ ಹತ್ರ ದುಡ್ಡಿಲ್ಲ. ಸೊ ಹೀಗಾಗಿ ರಾಜಕೀಯ ಅಸ್ಥಿರತೆಯಿಂದಾಗಿ ಪಾಕಿಸ್ತಾನ ದಿವಾಳಿಯಾಗಿದೆ. ಹೀಗಾಗಿ ಅದು ಡೈರೆಕ್ಟ್ಲಿ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಪಾಕಿಸ್ತಾನದಲ್ಲಿ ಭಿಕ್ಷಾಟನೆ ಹೆಚ್ಚಾಗುವುದಕ್ಕೆ ಇದು ಕೂಡ ಕಾರಣವಾಗಿದೆ. ಇನ್ನು ಪಾಕಿಸ್ತಾನದಲ್ಲಿಯೇ ಜನರ ಹತ್ರ ದುಡ್ಡಿಲ್ಲ, ಭಿಕ್ಷಾಟನೆ ಜಾಲ ಬೇರೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಆ ಭಿಕ್ಷುಕರಿಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲೇ ತಪ್ಪಾಗಿರೋದು. ಪಾಕಿಸ್ತಾನಿ ಜನ ಭಿಕ್ಷುಕರೇನಿದಾರಲ್ಲ, ಅವರು ಪಾಕಿಸ್ತಾನದಲ್ಲೇ ಭಿಕ್ಷೆಯನ್ನ ಬೇಡ್ತಾಗಿಲ್ಲ, ವಿದೇಶಗಳಲ್ಲಿ ಹೈಟೆಕ್ ಆಗಿ ಭಿಕ್ಷೆ ಬೇಡ್ತಾಗಿದ್ದಾರೆ. ಹೈಟೆಕ್ ದೇಶಗಳಲ್ಲಿ ಹೋಗಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ವರದಿ ಇದೆ, ನೋಡ್ತಾ ಹೋಗೋದಾದ್ರೆ, ಪಾಕಿಸ್ತಾನದಲ್ಲಿ ಸುಮಾರು 4 ಕೋಟಿ ಜನಕ್ಕೆ ಭಿಕ್ಷಾಟನೆಯ ವೃತ್ತಿಯಾಗಿದ್ದು, ಅಂದ್ರೆ ಪ್ರೊಫೆಷನಲ್ ಆಗಿದ್ದು, ಒಬ್ಬ ಭಿಕ್ಷುಕನ ದೇಶದ ಸರಾಸರಿ ಆದಾಯ ದಿನಕ್ಕೆ 850 ಪಾಕಿಸ್ತಾನಿ ರೂಪಾಯಿ ಎಷ್ಟಿದೆ. ಒಟ್ಟಾರೆ ಭಿಕ್ಷುಕರು 32 ಶತಕೋಟಿ ಪ್ರತಿದಿನ ಭಿಕ್ಷೆ ಬಿಡ್ತಾ ಇದ್ವು. ಇದು ವಾರ್ಷಿಕವಾಗಿ 117 ಲಕ್ಷ ಕೋಟಿ ಪಾಕಿಸ್ತಾನಿ ರೂಪಾಯಿಗಳಷ್ಟಿದೆ. ಅಂದ್ರೆ 42 ಶತಕೋಟಿ US ಡಾಲರ್ನಷ್ಟಿದೆ. ಇದು ದೇಶದ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮ ಬೀರ್ತಾಗಿದೆ. ಯಾಕಂತಂದ್ರೆ ಭಿಕ್ಷುಕರ ಆದಾಯ ಹೆಚ್ಚುತ್ತಾ ಇರೋದ್ರಿಂದಾಗಿ ಇತರೆ ಕಾರ್ಮಿಕರು ಅದರತ್ತ ಆಸಕ್ತಿ ತೋರ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಗಳಿಗೆ, ಕೆಲಸಗಳಿಗೆ ಜನನೇ ಬರ್ತಾಗಿಲ್ಲ. ಯಾವ್ದಾದ್ರು ಕಾರಿಡಾರ್ ಯೋಜನೆ, ಯಾವ್ದಾದ್ರು ಒಂದು ಸರ್ಕಾರಿ ಯೋಜನೆ ಇರತ್ತಪ್ಪ, ಕಾರ್ಮಿಕರೇ ಬರಲಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ಆ ಕೆಲಸಗಳೆಲ್ಲ ಕುಂಠಿತವಾಗ್ತಾ ಇದೆ. ಎಲ್ಲರೂ ಕೂಡ ಭಿಕ್ಷಾಟನೆ ಬೇಡ್ತಾ ಇದ್ದಾರೆ. ವರ್ಷಕ್ಕೆ ಈ ಭಿಕ್ಷುಕರೆಲ್ಲ ಸೇರ್ಕೊಂಡು ಎಷ್ಟು ದುಡಿತಿದ್ದಾರೆ ಅಂತಂದ್ರೆ 117 ಲಕ್ಷ ಕೋಟಿ ಪಾಕಿಸ್ತಾನಿ ರೂಪಾಯಿ ಎಷ್ಟಿದೆ. ಏಷ್ಯನ್ ಮಾನವ ಹಕ್ಕುಗಳ ಆಯೋಗ ಅಂದ್ರೆ AHRC ವರದಿ ಹೇಳಿದಂತೆ ಪಾಕಿಸ್ತಾನದ ಜನಸಂಖ್ಯೆಯ 2.5% 11% ಜನ ಜೀವನೋಪಾಯಕ್ಕೋಸ್ಕರ ಪಾಕಿಸ್ತಾನಿಯರು ಭಿಕ್ಷಾಟನೆಯನ್ನೇ ಅವಲಂಬಿಸಿಕೊಂಡಿದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ನಗರದ ಕೇಂದ್ರಗಳಲ್ಲಿ, ಬೀದಿಗಳಲ್ಲಿ ಸುಮಾರು 12 ಲಕ್ಷ ಮಕ್ಕಳು ಭಿಕ್ಷಾಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ವರದಿ ಹೇಳಲಾಗಿದೆ. ಪಾಕಿಸ್ತಾನ ಸರ್ಕಾರ ಭಿಕ್ಷೆ ಬೇಡುವುದಕ್ಕೆ ವಿದೇಶಗಳಿಗೆ ಪ್ರಯಾಣಿಸುವ ಜನರ ಡೇಟಾವನ್ನ ಸಂಗ್ರಹ ಮಾಡಿದೆ. ವಿದೇಶಗಳಲ್ಲಿ ಸಿಕ್ಕಿಬಿದ್ದ ಭಿಕ್ಷುಕರಲ್ಲಿ 90% ಪಾಕಿಸ್ತಾನಿ ಮೂಲದವರೇ ಆಗಿರೋದ್ರಿಂದಾಗಿ ಈ ಅಂಕಿಅಂಶವನ್ನ ಸಂಗ್ರಹಿಸಲಾಗಿದೆ. ಇರಾಕ್ ಮತ್ತು ಸೌದಿ ರಾಯಭಾರಿಗಳು ಈ ಬಗ್ಗೆ ಪಾಕಿಸ್ತಾನ ಸರ್ಕಾರಕ್ಕೆ ದೂರು ನೀಡಿದ್ದಾರೆ. ಈ ಸೌದಿ ಅರೇಬಿಯಾಗೆ ಯಾಕೆ ಹೋಗ್ತಿದ್ದಾರೆ ಅಂತಂದ್ರೆ, ಧಾರ್ಮಿಕ ತೀರ್ಥಯಾತ್ರೆಯ ನೆಪದಲ್ಲಿ, ಅಂದ್ರೆ ಅಲ್ಲಿ ಹಜ್ ಇದೆಯಲ್ಲ, ಮೆಕ್ಕಾ ಮದೀನಾಗೆ ತೀರ್ಥಯಾತ್ರೆಗೆ ಹೋಗ್ತೀವಿ ಅಂತ ಹೇಳಿ ಅಲ್ಲೇ ಭಿಕ್ಷಾಟನೆ ಬೇಡ್ಕೊಂಡು ಇದ್ದಾರೆ. ಸೌದಿ ಅರೇಬಿಯಾ, ಇರಾಕ್ ಮತ್ತು ಇರಾನ್ ನಂತಹ ದೇಶಗಳಿಗೆ ಹೋಗುವ ಸಾವಿರಾರು ಭಿಕ್ಷುಕರ ಪಾಸ್ಪೋರ್ಟ್ಗಳನ್ನು ಪಾಕಿಸ್ತಾನ ಸರ್ಕಾರ ಅಮಾನತುಗೊಳಿಸಿದೆ. ಭಾರತ ಪ್ರತಿಕಾರದ ದಾಳಿ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ತನ್ನ ಆರ್ಥಿಕತೆಯನ್ನ ಇನ್ನಷ್ಟು ಕ್ಷೀಣಿಸಿಕೊಂಡಿರುವಂತಹ ಪಾಕ್ ಈಗ ಶಾಂತಿ ಮಾತುಕತೆಗೆ ಸಿದ್ಧವಾಯಿತು ಅನ್ನುವಷ್ಟರಲ್ಲಿ ಬಾಯಿ ಬಡ್ಕೊಳ್ತಾಗಿದೆ. ಭಾರತದ ಜೊತೆಗೆ ಪಾಕಿಸ್ತಾನ ಮಾತುಕತೆಗೆ ಹೆಣಗಾಡ್ತಾಗಿದೆ. ಇದೆಲ್ಲದರ ನಡುವೆ ಇನ್ನೊಂದು ಸುದ್ದಿ ಹೊರಬಿದ್ದಿದೆ. ಅದೇನಂತಂದ್ರೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂತಂದ್ರೂ ಪೊಗರು ಮಾತ್ರ ಸರಿಯಾಗೇ ಇದೆ ಈ ಪಾಕಿಸ್ತಾನಕ್ಕೆ. ಕಾರಣ, ಪಾಕಿಸ್ತಾನದ ಸೇನಾಧ್ಯಕ್ಷ ಆಸಿಫ್ ಮುನೀರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾವು ಒಂದು ಪರಮಾಣು ರಾಷ್ಟ್ರವಾಗಿದ್ದೀವಿ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾದ್ರೆ ಅರ್ಧದಷ್ಟು ಪ್ರಪಂಚವನ್ನ ಪತನಗೊಳಿಸ್ತೀವಿ ಅಂತ ಪಾಕ್ ಸೇನಾಧ್ಯಕ್ಷ ಆಸಿಫ್ ಮುನೀರ್ ಹೇಳಿಕೊಂಡಿದ್ದಾನೆ. ಪಾಕಿಸ್ತಾನ ಮುಖ್ಯಸ್ಥ ಆಸಿಮ್ ಮುನೀರ್ ತನ್ನ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ಭಾರತದ ವಿರುದ್ಧ ಪರಮಾಣು ಬೆದರಿಕೆಯನ್ನು ಹಾಕಿದ್ದಾನೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಅಮೆರಿಕದಲ್ಲಿ ಮಾತಾಡ್ತಾ
ಭಾರತದ ವಿರುದ್ಧ ಪರಮಾಣು ಬೆದರಿಕೆಯನ್ನು ಹಾಕಿದ್ದಾನೆ ಅಂತ ವರದಿಯಾಗಿದೆ. ಭಾರತದಿಂದ ಅಸ್ತಿತ್ವದ ಬೆದರಿಕೆಯನ್ನು ಎದುರಿಸಿದ್ರೆ ಪಾಕಿಸ್ತಾನ ಅರ್ಧ ಜಗತ್ತನ್ನೇ ಸುಟ್ಟು ಹಾಕತ್ತೆ ಅಂತ ಆತ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಸಂಘರ್ಷಗಳಿಗೆ ತೀವ್ರ ಪ್ರತಿಕಾರದ ಎಚ್ಚರಿಕೆ ನೀಡಿರುವ ಆಸಿಮ್ ಮುನೀರ್ ಜೂನ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಅಪರೂಪದ ಭೇಟಿಯ ನಂತರ ಇದೀಗ ಅಮೆರಿಕದ ಹಿರಿಯ ಮಿಲಿಟರಿ ಮತ್ತು ರಾಜಕೀಯ ನಾಯಕನನ್ನ ಸಹ ಆಸಿಮ್ ಮುನೀರ್ ಭೇಟಿಯಾಗಿದ್ದಾನೆ. ಉದ್ಯಮಿ ಮತ್ತು ಕನ್ಸೂಲ್ ಇದ್ನಾನ್ ಅಸಾದ್ ಅವರು ಟ್ಯಾಂಪಾದಲ್ಲಿ ಆಯೋಜಿಸಿದ ಬ್ಲ್ಯಾಕ್ ಟೈ ಭೋಜನಕೂಟದಲ್ಲಿ ಭಾಗವಹಿಸಿದ ಆಸಿಫ್ ಮುನೀರ್, ನಾವು ಒಂದು ಪರಮಾಣು ರಾಷ್ಟ್ರ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗತ್ತೆ ಅಂತ ನಾವೇನಾದರೂ ಭಾವಿಸಿದ್ರೆ, ನಮಗೇನಾದರೂ ಅನಿಸಿದ್ರೆ ನಮ್ಮೊಂದಿಗೆ ಅರ್ಧದಷ್ಟು ಪ್ರಪಂಚವನ್ನು ಸಹ ಪತನಗೊಳಿಸ್ತೇವೆ ಅಂತ ಹೇಳಿದ್ದಾನೆ. ಆಸಿಮ್ ಮುನೀರ್ ನೀಡಿರುವ ಈ ಹೇಳಿಕೆ ಅಮೆರಿಕ ಪ್ರದೇಶದಿಂದ ಮೂರನೇ ದೇಶದ ವಿರುದ್ಧ ಹೊರಡಿಸಲಾದ ಪರಮಾಣು ಬೆದರಿಕೆಯ ಮೊದಲ ನಿದರ್ಶನವಾಗಿದೆ. ಯಾಕಂತಂದ್ರೆ ಈಗಾಗಲೇ ಆರ್ಥಿಕವಾಗಿ ಜನ ಮುಗಿಬೀಳುತ್ತಾಗಿದ್ದಾರೆ. ಅದರಲ್ಲೂ ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ಪಾಕಿಸ್ತಾನಿ ಜನರೇ ಮುಗಿಬೀಳುತ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರಿ ಬರ್ಬಾದ್ ಮಾಡಿ ಹಾಕಿದೆ. ಇದೆಲ್ಲವನ್ನ ತಡೆದುಕೊಳ್ಳೋದಕ್ಕಾಗದಂತಹ ಸಂದರ್ಭದಲ್ಲಿ ಅದರಲ್ಲೂ ಅಮೆರಿಕದ ಅಧ್ಯಕ್ಷ ನೋಡಿ ಟ್ರಂಪ್ ಎಂಥ ಕೆಲಸವನ್ನ ಮಾಡಿದಾನಂತ. ಮೇಲ್ನೋಟಕ್ಕೆ ಮೋದಿ ನನ್ನ ದೋಸ್ತ, ಮೋದಿ ಜೊತೆಗೆ ನಾವು ಚೆನ್ನಾಗಿದ್ದೀವಿ ಅಂತ ಟ್ರಂಪ್ ವಿಶ್ವಕ್ಕೆ ಒಂದು ಸಂದೇಶವನ್ನ ನೀಡ್ತಾ ಇದ್ರೆ, ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲೂ ಅಷ್ಟೇ ಭಾರತದ ಪರವಾಗಿ ನಿಂತಿದ್ದಂತಹ ಅಮೆರಿಕ ಈಗ ಅಮೆರಿಕ ದ್ರೋಹ ಮಾಡ್ತಾ ಇದೆ. ಪಾಕಿಸ್ತಾನದ ಪರವಾಗಿ ನಿಂತು ಪಾಕಿಸ್ತಾನದ ಆರ್ಥಿಕತೆಗೆ ಉತ್ತೇಜನ ನೀಡುವ ಸಲುವಾಗಿ ಎಂತೆಂಥ ಕೆಲಸಗಳನ್ನ ಮಾಡ್ತಾ ಇದೆ. ಸುಂಕವನ್ನ ಕಡಿಮೆ ಮಾಡ್ತಾ ಇದೆ. ಭಾರತದ ಮೇಲೆ 50ರಷ್ಟು ಸುಂಕವನ್ನ ವಿಧಿಸ್ತಾ ಇದೆ. ಟ್ರಂಪ್ ಆಸಿಫ್ ಮುನೀರ್ ಜೊತೆನೂ ಕೂಡ ಭೋಜನಕೂಟವನ್ನ ಮಾಡಿ ನಾವೆಲ್ಲರೂ ಒಂದೇ ಅಂತ ಹೇಳಿದಂತಹ ಸಂದೇಶವನ್ನ ನೀಡಿದ್ರು. ಆದರೂ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಟ್ರಂಪ್ ವಿರುದ್ಧ ಒಂದು ಮಾತು ಕೂಡ ಆಡ್ತಾ ಇಲ್ಲ. ಮೊನ್ನೆ 50ರಷ್ಟು ಶೇಕಡ ಸುಂಕವನ್ನ ವಿಧಿಸಿದ್ರು. ಬಿಜೆಪಿಗರು ಬಾಯಲ್ಲಿ ಒಂದು ಮುಳ್ಳು ಮುರಿಲಿಲ್ಲ. ಒಬ್ಬ ಬಿಜೆಪಿಗ ಟ್ರಂಪ್ ವಿರುದ್ಧ ಒಂದು ಮಾತು ಮಾತಾಡ್ಲಿ, ಟ್ರಂಪ್ ಸುಳ್ಳುಗಾರ, ಖದೀಮ ಅಂತ ಹೇಳಿ ನಾನು ಬರೆದು ಕೊಡ್ತೀನಿ, ಹೇಳೋದಿಲ್ಲ. ಯಾಕಂತಂದ್ರೆ ಟ್ರಂಪೇ ಈಗ ಮೋದಿಗೆ ದೊಡ್ಡ ಅಸ್ತ್ರವಾಗಿದ್ದಾರೆ. ತನ್ನ ಸ್ನೇಹಿತನ ವಿರುದ್ಧ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಮೋದಿ ಆದಿಯಾಗಿ ಬಿಜೆಪಿಗರು ಯಾರೂ ಕೂಡ ಮಾತಾಡ್ತಾ ಇಲ್ಲ. ಒಂದು ಕಡೆ ಸಿಂಧು ನದಿಗಾಗಿ ಬೆದರಿಕೆ ಹಾಕ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವ್ಯಾಪಾರ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಪರಮಾಣು ಬಾಂಬ್ ಸಿಡಿಸ್ತೀವಿ ಅಂತ ಹೇಳ್ತಾ ಇದೆ. ಭಾರತದಲ್ಲಿ ಸಂಸತ್ತಲ್ಲಿ ಮೋದಿಯವರೇ ಭಾರತ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದ್ದು ಅಂತ ಹೇಳ್ತಾರೆ, ದೊಡ್ಡ ಬೆದರಿಕೆ ಹಾಕಿದ್ವಿ ಅಂತ ಹೇಳ್ತಾರೆ. ಆದ್ರೆ ಪಾಕಿಸ್ತಾನ ಆ ಕಡೆಯಿಂದ ಭಾರತವೇ ಬೇಡ್ಕೊಳ್ತು ಅಂತ ಹೇಳ್ತಾ ಇದೆ. ಯುದ್ಧ ವಿರಾಮವನ್ನ ಯಾರು ಮಾಡ್ಕೊಂಡ್ರು, ಅಮೆರಿಕದ ಅಧ್ಯಕ್ಷನ ಮಾತು ಕೇಳಿ ಮೋದಿಯವರು ಮಾಡ್ಕೊಂಡ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂಚೂರು ಗೊಂದಲಗಳಿದಾವೆ. ಆದ್ರೆ ಅದೇನೇ ಆಗಲಿ, ಪಾಕಿಸ್ತಾನದ ವಿರುದ್ಧ ಮೋದಿಯವರು ಮೊನ್ನೆಯಷ್ಟೇ ಒಂದು ಯುದ್ಧವನ್ನ ಮಾಡಿ POK ವಶಪಡಿಸ್ಕೊಳ್ಬೇಕಾಗಿತ್ತು. ಆದ್ರೆ ಅದ್ರ ಯಾರ ಮಾತು ಕೇಳಿದ್ರು ಗೊತ್ತಿಲ್ಲ, ಮೋದಿಯವರು ಸಿಸ್ ಫೈರ್ ಅನ್ನ ಮಾಡಿಬಿಟ್ರು, ಅಂದ್ರೆ ಕದನ ವಿರಾಮವನ್ನ ಘೋಷಿಸ್ಬಿಟ್ಟು. ಎನಿವೇಸ್, ಈ ಪಾಕಿಸ್ತಾನದ ದುರ್ಬುದ್ಧಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.